ನಮಸ್ತೆ ವೀಕ್ಷಕರೇ, ಇವತ್ತು ಮನೇಲೇ ಪೌಡರ್ ರೆಡಿ ಮಾಡಿಕೊಂಡು ಬಿಸಿಬೇಳೆಭಾತ್ ಮಾಡೋದೇ ಹೇಳ್ಕೊಡ್ತೀನಿ. ಮೊದಲಿಗೆ ಕಡಲೆಬೇಳೆ ತೊಗೊಂಡಿದ್ದೀನಿ, ಕೊಬ್ಬರಿ, ಮೆಂತೆ, ಜೀರಿಗೆ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಒಣಮೆಣಸಿನ್ಕಾಯಿ, ಧನಿಯಾ ಕಾಳು, ಉದ್ದಿನಬೇಳೆ ಮತ್ತು ಕರಿಬೇವು, ಅಕ್ಕಿ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಈರುಳ್ಳಿ, ಟೊಮೊಟೊ, ಕರಿಬೇವು, ವೆಜಿಟೇಬಲ್ಸು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಬೇಳೆ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಲಿ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಮತ್ತು ತುಪ್ಪ, ಸ್ವಲ್ಪ ಉಪ್ಪು ಇದು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಹಸಿ ಕಡಲೆಕಾಯಿ ಬೀಜ ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಸಿ ಕಾಳು, ಅವರೆಕಾಳು, ಬಟಾಣಿ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬಾಣಲೆ ಇಟ್ಕೊಂಡು, ಅದು ಕುಕ್ಕರ್ ಲಿಡ್ ಕ್ಲೋಸ್ ಆಯಿತು. ನಾನಿಲ್ಲಿ ಬಾಣಲೆ ಇಟ್ಕೊಂಡು ಪೌಡರ್ ರೆಡಿ ಮಾಡ್ಕೊಳ್ಳೋಕ್ಕೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಮೆಂತೆ ಹಾಕ್ಕೋಬೇಕು. ಮೆಂತೆ ನೀಟಾಗಿ ಕೆಂಪು ಫ್ರೈ ಆದಮೇಲೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆನೂ ಅಷ್ಟೇ ಫ್ರೈ ಆಗಬೇಕು. ಅದಾದಮೇಲೆ ಕಡಲೆಬೇಳೆ ನೀಟಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಮಾಡಿ, ಹೈ ಮಾಡ್ಕೋಬೇಡಿ. ಇದಾದಮೇಲೆ ಇದಕ್ಕೆ ನಾನು ಉದ್ದಿನಬೇಳೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉದ್ದಿನಬೇಳೆ ಕೂಡ ಅಷ್ಟೇ ಜಾಸ್ತಿ ಸಿಹಿಯಂಗೆ ಮಾಡ್ಕೋಬೇಡಿ, ಕಪ್ಪಗಾಗಬಾರ್ದು. ಉದ್ದಿನಬೇಳೆ. ಅದಕ್ಕೆ ನಾವು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಏನು ಇಟ್ಕೊಂಡಿದ್ವಿ ಅದು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಯಲ್ಲಿ ಇವಾಗ ನಾವು ಧನಿಯಾ ಕಾಳು ಇಟ್ಕೊಂಡಿದ್ದೀವಲ್ಲ, ಆ ಧನಿಯಾ ಕಾಳು ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೋತಾ ಇದ್ದೀನಿ. ಅದು ಅಷ್ಟೇ ನೀಟಾಗಿ ಗಮ್ಮನ್ನಾಗಿ ಬರಬೇಕು, ಪರಿಮಳ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಣಮೆಣಸಿನ್ಕಾಯಿ, ನೀವು ಕಲ್ಲರಿಗೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದೇ ಥರದ್ದು ಮೆಣಸು ಯೂಸ್ ಮಾಡಿದ್ದೀನಿ, ಮೆಣಸಿನ್ಕಾಯಿನ. ಆಮೇಲೆ ಲಾಸ್ಟಲ್ಲಿ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಕೂಡ ನೀಟಾಗಿ ಫ್ರೈ ಆಗಬೇಕು. ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಕೊಬ್ಬರಿ ತುರಿ ಹಾಕ್ಬಿಟ್ಟು, ಬಾಣಲಿ ಬಿಸಿ ಎಷ್ಟಿರುತ್ತೋ ಆ ಬಿಸಿನಲ್ಲೇ ಕೊಬ್ಬರಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ನೀಟಾಗಿ ಫ್ರೈ ಆದರೆ ಸಾಕು, ಅದು ಕೆಂಪಗಾಗೋದೆಲ್ಲ ಬೇಡ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು. ನಾನಿವಾಗ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ, ಪೌಡ್ರ್ ರೆಡಿಯಾಗಿದೆ. ತುಂಬ ಫೈನ್ ಪೌಡ್ರ್ ಆಗಿಲ್ಲ, ಸ್ವಲ್ಪ ತರಿ ಇದೆ. ಏಕೆ ಅಂದರೆ ಕೊಬ್ಬರಿ ಎಲ್ಲ ಬಾಯಿ ಸಿಗೋ ಥರ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕಿ ತುಪ್ಪ ಕೂಡ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಇವಾಗ ಕಾಯಿ ಪೀಸು ಉದ್ದುದ್ದ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ನೀವು ಕಾಯಿ ಪೀಸನ್ನ ಬೇಕಿದ್ರೆ ನೀವು ತುರಿದ್ಬಿಟ್ಟು ಬೇಕಾದರೂ ಹಾಕ್ಕೋಬೋದು, ಕೊಬ್ಬರಿ ತುರಿಯೋದ್ರಲ್ಲಿ. ಮತ್ತು ಈರುಳ್ಳಿ, ಕಾಯಿ ಪೀಸು ಎರಡನ್ನೂ ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಲಿ ನಾನು ಕ್ಯಾಪ್ಸಿಕಮ್ ಆವಾಗಲೇ ಹೇಳಿರಲಿಲ್ಲ, ಅದು ಆಪ್ಷನ್ನು. ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಕ್ಯಾಪ್ಸಿಕಮ್ನ. ಜಸ್ಟ್ ಅದು ಆಪ್ಷನ್ ಅಷ್ಟೇ ಕ್ಯಾಪ್ಸಿಕಮ್ಮು. ಅದ್ರ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಎರಡನ್ನೂ ಹಾಕ್ಬಿಟ್ಟು ಫ್ರೈ ಮಾಡಿ, ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀವಲ್ಲ, ಹುಣಸೆಹಣ್ಣಿನ ರಸನೂ ಕೂಡ ನೀಟಾಗಿ ಫಿಲ್ಟ್ರ್ ಮಾಡಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಬೆಲ್ಲ ಹಾಕೋದ್ರಿಂದ ಹುಣಸೆಹಣ್ಣು ಹುಳಿಗೆ ಮ್ಯಾಚ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೋತೀವಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತೀವಿ. ಏಕೆಂದರೆ ನಾವು ಬೇಳೆ ಬೇಯಿಸೋದಕ್ಕೆ ಸ್ವಲ್ಪ ಹಾಕಿದ್ದೀವಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀವಿ. ಇದು ಹಾಕ್ಕೊಂಡ್ಮೇಲೆ ನಾನು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪೌಡ್ರನ್ನ ಹಾಕ್ಕೋಬೇಕು. ಆ ಪೌಡ್ರು ಮತ್ತು ಸ್ವಲ್ಪ ಕೊಬ್ಬರಿ ತುರಿ, ಇದು ಬಾಯಿಗೆ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೊಬ್ಬರಿ ತುರಿ ಹಾಕ್ಕೋತಾ ಇರೋದು. ನೀಟಾಗಿ 2 ನಿಮಿಷ ಫ್ರೈ ಮಾಡಿ. ಇದು 2 ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಬೇಕು. ಇದು ಕುದಿಸಿದ ನಂತರ
ನಾವೇನು ಬೇಳೆ ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀವೋ ಅದು ರೆಡಿ ಇದೆ. ಇದನ್ನು ನೀಟಾಗಿ ಬೆಂದಿದೆ. ಇದು ಒಂದೇ ಸಲ ಅದನ್ನು ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿರೋ ಗ್ರೇವಿ ಒಳಗಡೆ ಹಾಕ್ಕೋತಾ ಇದ್ದೀವಿ. ಅದು ಹಾಕ್ಕೊಳ್ಳುವಾಗಲೇ ಗೊತ್ತಾಗುತ್ತೆ ನಿಮಗೆ ಅದು ತುಂಬ ಗಟ್ಟಿ ಇದೆಯಾ ಅಥವಾ ತೆಳ್ಳಗಿದೆಯಾ ಅಂತ. ನೀವು ಆವಾಗ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ನಾನು ಅದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನೀಟಾಗಿ ನೀವೊಂದು 5 ನಿಮಿಷ ಸಾಕು, ಜಾಸ್ತಿ ಬೇಯಿಸಬೇಡಿ, ಏಕೆ ಅಂದರೆ ಎಲ್ಲ ಹುರಿದಿರೋದ್ರಿಂದ. ರೆಡಿ ಆಯಿತು. ಮನೇಲೇ ರೆಡಿ ಮಾಡಿದಂಥ ಪೌಡ್ರಿಂದ ಮಾಡಿದ ವೆಜಿಟೇಬಲ್ಸ್ ಬಿಸಿಬೇಳೆ ಬಾತ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್